ರಾಜ್ಯ ಅಧ್ಯಕ್ಷರಾದ ಮೋತಿರಾಮ ಚವ್ಹಾಣ ಗಣೇಶ್ ಇಳಗೇಡಿ ಗೌರವ ಅಧ್ಯಕ್ಷರ ಅಷ್ಟು ಧರ್ಮಗುರುಗಳು ದೆರೆಪ್ಪ ಅಜ್ಜ ರಾಜ್ಯ ಸಂಚಾಲಕರಾದ ರಜಾಕ್ ಸಬ ಮಕಾಣದಾರ ವಿಜಯಪುರದ ಜಿಲ್ಲಾಧ್ಯಕ್ಷರಾದ ಮಹಿಳಾ ಜಿಲ್ಲಾಧ್ಯಕ್ಷ ಮಾಲನಬಿ ಶೇಖ ಜಿಲ್ಲಾಧ್ಯಕ್ಷರಾದ ಅಮಿತ ಗರುಡಕರ ಸೋಲಾಪುರದ ಮಹಿಳಾ ಅಧ್ಯಕ್ಷ ಪರವೀನ ಶೇಖ್ ಹಳಗೋ ಮತ್ತು ನಮ್ಮ ಮಹಿಳಾ ರಾಜ್ಯ ಸಂಚಾಲಕರಾದ ಪಾರ್ವತಿ ಕಟ್ಟಿಮನಿ ಹಾಗೂ ಕಕ್ಷಾಬಾಯಿ ಅನಸಬಾಯಿ ವಲಬಾಯಿ ರೇಷ್ಮಾ ಹಾಗೂ ರೇಷ್ಮಾ ಹಕೀಮಾ ಹಾಗೂ ಯಾಸಿನ ಬಡೇಗರ ವಿಜಯಪುರದ ವಾರ್ಡ್ ನಂ 25ರ ಅಧ್ಯಕ್ಷಾಶ್ಪಾಕ ಇನಾಮದಾರ ದಿನಾಂಕ 12 ಡಿಸೆಂಬರ್ 2025ರಂದು ನಾವು ಜೈ ಜವಾನ ಜೈ ಕಿಸಾನ ಜೈ ಭಾರತೀಯ ಸಂಘಟನೆಯ ವತಿಯಿಂದ ಸಾವಿರಾರು ಜನರು ಬೆಳಗಾವಿಯ ಚಳಿಗಾಲ ಅಧಿವೇಶನಕ್ಕೆ ಹೋಗಿದ್ದೇವೆ. ನಮ್ಮ ಹಲವಾರು ಬೇಡಿಕೆಗಳು ಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಿರುತ್ತೇವೆ ಹಾಗೂ ನಮ್ಮ ಬೇಡಿಕೆಗಳು ಈಡೇರಿಸುತ್ತೆ ಎಂದು ನಮಗೆ ಅಲ್ಲಿನ ಮಂತ್ರಿಗಳು ಮತ್ತು ಡಿಸಿ ಸಾಹೇಬರು ನಮಗೆ ಭರವಸೆಯನ್ನು ಕೊಟ್ಟರು. ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಆಗಬೇಕು. ಮನುಕಿನ ಒಣ ದ್ರಾಕ್ಷಿಗೆ ಪರ 500 ಆಗಬೇಕು. ರೈತರಿಗೆ ತಿಂಗಳಿಗೆ 10,000 ಪೆನ್ಷನ್ ಸಿಗಬೇಕು. ರೈತರ ಭೀಮಾ ಯೋಜನೆ ಜಾರಿಗೆ ಬರಬೇಕು. 1. ನಮ್ಮ ರೈತರಿಗೆ ಹಲವಾರು ಸಂಕಷ್ಟಗಳು ಇದೆ. ರೈತರಿಗೆ ಯಾವುದೇ ತರಹದ ಸವಲತ್ತುಗಳು ಬರ್ತಾ ಇಲ್ಲ. 2. ರೈತರಿಗೆ 60 ವರ್ಷದ ಮೇಲ್ನಟ್ಸ್ ಜನರಿಗೆ ತಿಂಗಳಿಗೆ 10,000 ಪೆನ್ಷನ್ ಸಿಗಬೇಕು. 3. ರೈತರ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡಬೇಕು ಹಾಗೂ ದ್ರಾಕ್ಷಿ ಭೀಮಾ ಯೋಜನೆಯನ್ನು ಜಾರಿಗೆ ಮಾಡಬೇಕು. 4. ದ್ರಾಕ್ಷಿ ಬೆಳೆಗಳು ಹಲವಾರು ನಷ್ಟಗಳು ಆಗಿದ್ದಾರೆ ಮತ್ತು 2024ರಿಂದ 2025ರ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ಜಮಾ ಆಗಬೇಕು. ಕಡೆ ಇರೋ ಸರ್ಕಾರದಿಂದ ಏನ್ ನಮ್ಗೆ 20 ಕೋಟಿ ಬಂದಿದೆ ಅಲ್ಲಿ ಕೆಲಸ ಶುರು ಮಾಡಿಸ್ತೀವಿ. ತಾರೀಕಿಗೆ ಶುಕ್ರವಾರ ಬೆಳಗಾವಿ ಎಲ್ಲ 30 ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಂಘಟನೆ ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಎಲ್ಲ ಮಹಿಳಾ ಸಂಘ ಎಲ್ಲ ನಮ್ಮ ಜೆಂಟ್ಸರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ನಮ್ದು 17 ಬೇಡಿಕೆ ಅದ. ಅದ್ರ ಬಗ್ಗೆ ನಮ್ದು ಬೇಡಿಕೆ ಮಾಡಿ ಕೊಡಬೇಕು. ನಮ್ ಸಿದ್ದರಾಮಯ್ಯ ಸಿಎಂ ಸಾಹೇಬ್ರು ಮಾಡೇಬೇಕು. ಮತ್ತೆ ಮಾಡಿದ್ರೆ ನಾವು ಮತ್ತೆ ಎಲ್ಲಿ ಹೋರಾಟ ಕೊಂಡಿರ್ತೀವಿ. ನಾವು ಇವತ್ತೇನದ ನಮ್ದು ಎಲ್ಲ ಬಗೆಹರಿಸಿ ಕಳಿಸ್ಬೇಕು. ಅವರು ಮತ್ತ ಅವರು ಸಿಎಂ ಲಾಸ್ಟ್ ಅದಾರ ಈಗ ಸದ್ಯಕ್ಕೆ. ಈಗ ಅವ್ರು ಒಂದು ಇತಿಹಾಸಿಕ ಕೆಲಸ ಮಾಡಬೇಕು ನಮ್ಗೆ ಇದು ರೈತ ಪರವಾಗಿ. ಅವ್ರ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತೆ ಅಕಸ್ಮಾತ್ ಮಾಡಿಲ್ಲ ಮತ್ತ ಅವ್ರು ನಾವು ಮತ್ತೆ ಮರುದಿವ್ಸ ನಾವು ಇಲ್ಲೇ ಹೋರಾಟ ಕೊಂಡಿರ್ತೀವಿ. ಹೆಚ್ಚಿನ ಸಂಖ್ಯೆಯೊಳಗೆ ನಾವು ಇಲ್ಲಿ ಬಂದೀವಿ. ನಮ್ಮ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವ್ಹಾಣ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಇವರು ಗಣೇಶ್ ಎಳಗೇರವ್ರಿಗೆ ಮತ್ತೆ ರಜಾಕ್ ಸಾಹೇಬ್ ನಮ್ಮ ಎಲ್ಲಾ ಟೀಮ್ ನಾವು ಮಹಾರಾಜ್ ಟೀಮ್ ಒಳಗ ನಾವೆಲ್ಲ ಕೂತಿಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ ಏನಾದ್ರು ಬೆಳಕಿಗೆ ನಾವು ಮಾಡಿದ್ರೆ ಚಲೋ ಅದ. ಅದ್ ಮಾಡಿಲ್ಲ ಅಂದ್ರೆ ಮತ್ ನಾವು ಇಲ್ಲಿ ಕುಂದಿರ್ಬೇಕು. ₹1,000 ನಂದು ಇಲ್ಲಿ ದಾಖಲೆ ಇದು. ಇಲ್ಲಿ ಬಿಜೆಪಿದವರು ವಿಜೇಂದ್ರ ಅಪೋಸಿಷನ್ ಲೀಡರ್ ಏನ್ ಹೇಳ್ತಾರ ವಿಧಾನಸೌಧ ಇಲ್ಲೇ ಇಲ್ಲ ಬನ್ನಿನೇ 9,000 ಬರೀ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಎಷ್ಟು ಲಾಭ ಇರ್ಬೇಕು? ಎಲ್ಲಾ ಸರ್ಕಾರ ನಾವೇನ್ ಕೇಳ್ತಾ ಇದೀವಿ ಕಬ್ಬಿಗೆ ₹5,000 ನಮ್ ರೇಟ್ ಕೊಡ್ರಿ ಅಂತ ಕೇಳಿ ನಾನು ಆಗ್ಲಿ ಗಣೇಶನ ಆಗ್ಲಿ ನಾವು ಸತತ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಸತತ ನಾವು ಬಿಜಾಪುರ ಬಂದ್ ಮಾಡಿ ಗೋಕಾಕ್ ಸುಧಾ ಬಂದ್ ಮಾಡಿ ಅನೇಕ ಜಿಲ್ಲೆ ಅಲ್ಲೇ ಎಲ್ಲಾ ರಾಜ್ಯಾಧ್ಯಕ್ಷರು ಬಂದ್ ಮಾಡ್ಯಾರ. ನಮ್ಗೆ ಕಬ್ಬಿಗೆ ₹5,000 ಬೆಲೆ ಫಿಕ್ಸ್ ಬೇಕು ಸಾಹೇಬ್ರೆ. ನೀವು ಟ್ಯಾಕ್ಸ್ ಕಮ್ಮಿ ತಗೊಂಡು ₹5,000 ನಮ್ ಕಬ್ಬಿಗೆ ಕೊಡ್ರಿ. ದ್ರಾಕ್ಷಿ ಬೆಳೆದಾಗೆ MB ಪಾಟೀಲ್ ಸಾಹೇಬ್ ನೇತೃತ್ವದೊಳಗೆ ಹೇಳಿದ್ದ ಅದು ಏನೋ ಜಾರಿ ಆಗಿಲ್ಲ. ಮನುಕಾದ ದ್ರಾಕ್ಷಿ ಬೆಳೆ ಅನಿವಾರ್ಯ 1 ಎಕರೆ ದ್ರಾಕ್ಷಿಗೆ ಔಷಧಿ ಹೊಡಿ ಮಾಡ್ತಾ ಇದ್ದಾರೆ. ಒಣ ಬೇಸಾಯ ಇದ್ದವ್ರು ಇನ್ನ ಕಮ್ಮಿ. ದ್ರಾಕ್ಷಿ ಬೆಳೆಗಾರದವ್ರು ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಮಟ್ಟ ಜಾಸ್ತಿ ಆಗ್ತದೆ. 1 ವರ್ಷಕ್ಕೆ ಏನು ಇಲ್ಲ ಅಂದ್ರೆ 5,000 ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಅದು ಅದರಿಂದ ನಾವೇನ್ ಕೇಳ್ತಾ ಇದ್ದೀವಿ ಆ ರೈತರಿಗೆ 60 ವರ್ಷ ಮ್ಯಾಲ್ ಪಟ್ಟಿದ ರೈತರಿಗೆ ₹10,000 ಪೆನ್ಷನ್ ಸಹಾಯಧನ ಬೇಕ್ರಿ ಸಾಹೇಬ್. ಎಲ್ಲರಿಗೂ ಪೆನ್ಷನ್ ಮಾಡ್ತಾ ಇದ್ವಿ. ರೈತರ 10 ವರ್ಷ ದೇಶಕ್ಕೆ ಅನ್ನ ಹಾಕುದು ಯಾರಂದ್ರೆ ರೈತರು. ಇದು ಒಂದು ನೀವು ಎಲ್ಲಾ ಜಾರಿ ಮಾಡ್ರಿ. ಈಗ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟಿರಿ ಮತ್ತೆ ನೀವು ₹2,000 ಗೃಹಲಕ್ಷ್ಮಿ ಆಗ್ತಾ ಇದ್ರಿ. ಅದೇ ರೀತಿ ಅವ್ರಿಗೆ ಸಲ ಬೇರೆ ಇರ್ಬೇಕು. ನೀವು 60 ವರ್ಷ ಆಗಿ ನೌಕರಿದಿಂದ ಮನೆಗೆ ಹೋದ್ರೆ ದೇಶಕ್ಕೆ ಅನ್ನ ಹಾಕುವ ರೈತರಿಗೆ ತಿಂಗಳಿಗೆ ₹10,000 ಪೆನ್ಷನ್ ದೊಡ್ಡ ಬೇಡಿಕೆ ಐತೆ. ನಮ್ಗೆ ತಿಂಗಳ ₹10,000 ಪೆನ್ಷನ್ ಮಾಡ್ಬೇಕು. ನೀವು ಯಾವ್ದ್ರಾಗ ಕಟ್ ಮಾಡಿದ್ರಿ ಏನ್ ಮಾಡ್ತೀವಿ ಗೊತ್ತಿಲ್ಲ. ಅದೊಂದು ಜಾರಿ ಆಗ್ಬೇಕ. ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು. ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಎಲ್ಲಾ ಜಿಲ್ಲೆಯಿಂದ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿನಾಥನ್ ವರದಿ ಒಂದು ಜಾರಿ ಆಗ್ಬೇಕು. ಆಗ್ಲಿಕ್ಕಂದ್ರೆ ನಾವು